ಹೇ ಗಾಯ್ಸ್, ಹ್ಯಾಪಿ ಶ್ರೀರಾಮನವಮಿ. ಶ್ರೀರಾಮನವಮಿ ಯಾಕೆ ಮಾಡ್ತೀವಿ ಅಂತಂದರೆ ತುಂಬ ಡಿಫ್ರೆಂಟ್ ಸ್ಟೋರೀಸ್ ಇದೆ. ಒಂದು ಸ್ಟೋರಿ ಏನಂತಂದರೆ ರಾಮ and ಸೀತೆಗೆ ಮದುವೆ ಆಗಿದ್ದು ಇವತ್ತೇ, ಸೊ ಶ್ರೀರಾಮನವಮಿ ಮಾಡ್ತೀವಿ ಅಂತ. ಇನ್ನೊಂದು ಏನಂತಂದರೆ ರಾಮ ಇವತ್ತೇ ಹುಟ್ಟಿರೋದು, ನವಮಿ ದಿನ ಹುಟ್ಟಿರೋದಕ್ಕೋಸ್ಕರ ಸೊ ಶ್ರೀರಾಮನವಮಿ ಮಾಡ್ತೀವಿ ಅಂತ. ಇನ್ನೊಂದು ಸ್ಟೋರಿ ಏನಂತಂದರೆ ಇವತ್ತು ಇಬ್ಬರದು ಪಟ್ಟಾಭಿಷೇಕ ಆಗಿರೋದು, ರಾಮ ಸೀತಾ ಪಟ್ಟಾಭಿಷೇಕ ಆಗಿರೋದು ಇವತ್ತು, ಸೊ ಶ್ರೀರಾಮನವಮಿ ಮಾಡ್ತೀವಿ ಅಂತ. ಈ ಥರ ಡಿಫ್ರೆಂಟ್ ಸ್ಟೋರೀಸ್ ಇದೆ. ನಿಮಗೆ ಆ ಸ್ಟೋರಿ ಗೊತ್ತು ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ನಾವು ಟೆಂಪಲ್ಗೆ ಹೋಗೋಣ ಇವತ್ತು, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಿಯರ್ ಬೈ ಟೆಂಪಲಲ್ಲಿ ಒಂದು ಟೆಂಪಲ್ಗೆ ಹೋದ್ವಿ. ಅದೇ ಟೆಂಪಲ್ಗೆ ನಾವು ಬಿಫೋರ್ ಇಯರು ಬಂದಿದ್ವಿ. ಆ್ಯಂಡ್ ಆ ಟೆಂಪಲ್ ತುಂಬ ರಶ್ ಬಿತ್ತು, ಈ ಸತಿ ಏನೂ ಇರಲಿಲ್ಲ. ಆ್ಯಂಡ್ ಥ್ಯಾಂಕ್ ಗಾಡ್ ಫಾರ್ ದ್ಯಾಟ್. ಆ್ಯಂಡ್ ಸ್ಟಾರ್ಟಿಂಗಲ್ಲೇ ನಮ್ಮ ಗಣೇಶ ಸಿಕ್ಕಿದ್ದಾದಮೇಲೆ ಒಳಗಡೆ ಹೋಗಿದ ತಕ್ಷಣ ರಾಮ ಸೀತಾ ಲಕ್ಷ್ಮಣ ತುಂಬ ಚೆನ್ನಾಗಿ ರೆಡಿ ಮಾಡಿದರು. ತುಂಬ ಚೆನ್ನಾಗಿ ಮನ್ಸಕ್ಕೆ ಅದು ನೋಡಿದ ತಕ್ಷಣ ತುಂಬ ಚೆನ್ನಾಗಿ ಅನ್ನಿಸ್ತು. ಹೊರಗಡೆ ಬಂದಿದ ತಕ್ಷಣ ರಾಮ ಸೀತದ ಇವತ್ತು ಕಲ್ಯಾಣ ಮಾಡಿದ್ರಂತ, ಬೆಳಿಗ್ಗೆ ಇತ್ತಂತ. ಅದು ನಾವು ಮಿಸ್ ಮಾಡ್ಕೊಂಡಿದ್ವಿ, ನಮ್ಗೆ ಗೊತ್ತಿರಲಿಲ್ಲ. ಆ್ಯಂಡ್ ಹೊರಗಡೆ ಬಂದಿದ ತಕ್ಷಣ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಕುತ್ಕೊಂಡಿದ್ವಿ. ಅಷ್ಟೊತ್ತಿಗೆ ನಮಗೆ ಹೇಳಿದ್ರು ಮಂಗಳಾರತಿ ಕೊಡ್ತಿದ್ದೀವಿ ಬನ್ನಿ ಅಂತ ಹೇಳಿಬಿಟ್ಟು ಹೋದ್ವಿ. ಹೊರಗಡೆ ಮಂಗಳಾರತಿ ಮುಗಿಸ್ಕೊಂಡಿದ್ದ ತಕ್ಷಣ ಎಲ್ಲಾದರೂ ಹೋಗೋಣ, ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ಹೋದ್ವಿ. ಗೋಲ್ಗಪ್ಪ ತಿನ್ಕೊಂಡು ಹೋಗೋಣ, ತುಂಬ ದಿನ ಆಯ್ತು ಅಂತ ಹೇಳಿಬಿಟ್ಟು ಗೋಲ್ಗಪ್ಪ ಕಡೆ ಹೋದ್ವಿ. ಸೂರಜ್ ಹೊಸ ಗೋಲ್ಗಪ್ಪ ರೆಸಿಪಿ ಏನು ಹೇಳಿಬಿಟ್ಟು ಮಾಡಿಸ್ಕೊಂಡು ಸುಕ್ಕ ಥರ ಮಾಡಿಸ್ಕೊಂಡು ತಿಂತಿದ್ದ. ಆ್ಯಂಡ್ ತಿಂದಿದ್ದಾದಮೇಲೆ ಇಟ್ಸ್ ಓಕೆ ಇತ್ತು. ಆ್ಯಂಡ್ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.